ದಿನ ಬಹಳ ದೂರ ಇದೆಯಲ್ಲ. 2 ವರ್ಷ ಉಪಚುನಾವಣೆಗಳನ್ನ ಗೆದ್ದಿದ್ದೀರಾ. 2 ಉಪಚುನಾವಣೆ ಗೆಲುವಿಗೆ ಹಿಂದೆನೇ ಕಾರಣ ಆಯ್ತು ಅನ್ನೋ ಒಂದು ಮಾತುಗಳು, ಬೈ ಎಲೆಕ್ಷನ್ ಎಲ್ಲ ಹಿಂದಕ್ಕೆ 2028ಕ್ಕೂ ಅದನ್ನೇ ಅಳವಡಿಸಬೇಕು ಅನ್ನೋ ಒಂದು ಮಾತುಗಳು ಬರ್ತಾ ಇರುತ್ತೆ. ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ. ಜನ ತೀರ್ಪು ಕೊಟ್ಟಿದ್ದಾರೆ. ಪಕ್ಷ ಒಗ್ಗಟ್ಟಾಗಿ ಕೆಲವೊಂದು ಗೊಂದಲಗಳಿದ್ರೂ ಕೂಡ ನಮ್ಮ ಸರ್ಕಾರದ ಕೆಲಸಗಳು, ಸಾಧನೆ ಮತ್ತು ಆ ಕ್ಷೇತ್ರದಲ್ಲಿದ್ದಂಥ ಅನುಕಂಪದ ಅಲೆ ಎಲ್ಲವೂ ಕೂಡ ಒಂದಷ್ಟು ಸಹಾಯ ಮಾಡಿದೆ. ಪಂಚರಾಜ್ಯ ಚುನಾವಣೆ ಮುಗಿತು, ಉಪಚುನಾವಣೆ ಮುಗಿತು. ಮೇ 20ಕ್ಕೆ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಪೂರೈಸ್ತಾ ಇದೆ. ಹೊಸತನ, ಹೊಸ ನಾಯಕತ್ವದ ಬಗ್ಗೆ ಗೊತ್ತಿಲ್ಲ, ನೀವು ಹಂಗಂತ ಇದ್ದೀರಿ, ನಾನು ನೋಡ್ತಾ ಇದ್ದೀನಿ. ನೀವು ಕೂಡ ಆಸೆ ಇಟ್ಕೊಂಡಿದ್ರೆ ಸರ್ ಕೆಲವೊಂದು. ನಾನೇನು MLA ನ, ನಾನೇನು MP ನ ಆಸೆ ಇಟ್ಕೊಳಕ್ಕೆ. ಸಹೋದರನ ಪಟ್ಟದಲ್ಲಿ ನೋಡ್ಬೇಕು ಅಂತ. ಜವಾಬ್ದಾರಿಗಳು ನಿಭಾಯಿಸೋದು ಕಷ್ಟ. ಪಟ್ಟದಲ್ಲಿ ನೋಡಬೇಕು ಅನ್ನೋ ಆಸೆ ಇಲ್ಲ. ಒಂದು ಉತ್ತಮವಾದಂಥ ಆಡಳಿತ, ಒಂದು ರಾಜಕೀಯದಲ್ಲಿ ಏನು ಅವರ ಶ್ರಮ ಇದೆ, ಪರಿಶ್ರಮ ಏನು, ಹೋರಾಟ, ಬದುಕು, ಒಂದು ದಿಟ್ಟ ನಿಲುವನ್ನು ಇಟ್ಕೊಂಡು ಪಕ್ಷಕ್ಕೆ ಪ್ರಾಮಾಣಿಕವಾಗಿ ಜನಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಒಂದು ಅವಕಾಶ ಸಿಗಬೇಕು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಲಾಷೆ. ನಾಯಕತ್ವ ವಿಚಾರದಲ್ಲಿ ಮೇಲ್ನೋಟಕ್ಕೆ ಕೆಲವು ತಣ್ಣಗಿದೆ, ಒಳಗಡೆ ತಣ್ಣಗಿಲ್ಲ ಅಂತ ಅನ್ಸುತ್ತಾ? ನಾವು ಅನ್ಕೋಬೋದಾ? ಬಾಡಿ ಯಾವಾಗಲೂ ಹೊರಗಡೆ ಕೂಲಾಗಿರುತ್ತೆ. ನಿಮ್ಮ ಬಾಡಿ ಒಳಗಡೆ ಬ್ಲಡ್ಡು ಭಾಳ ಬಿಸಿಯಾಗಿರುತ್ತೆ. ಏನು ಮಾಡೋಕ್ಕಾಗುತ್ತೆ? ಅಲ್ಲಪ್ಪ, ಈಗ ಸ್ವಲ್ಪ ಹೇಳ್ತೀನಿ, ನಿಮ್ಮ ಬಾಡಿಲೂ ಅಷ್ಟೇನೆ, ನನ್ನ ಬಾಡಿಲೂ ಅಷ್ಟೇನೆ. ಮೇಲ್ಗಡೆ ನೋಡಿದ್ರೆ ಬಾಡಿ ಕೂಲಾಗಿರುತ್ತೆ, ರಕ್ತ ಬಿಸಿಯಾಗಿರುತ್ತೆ. ಒಳಗಡೆ ಬಿಸಿಯಾಗಿದ್ರೇನೆ ರಕ್ತ ಸಂಚಲನ ಆಗೋದು. ನಿಮ್ದಾದ್ರೆ ನಮ್ದು ಆಗುತ್ತೆ. ಕೆಲವು ಹಿರಿಯ ಸಚಿವರೇ ಈ ಗೊಂದಲಗಳಿಗೆ ಒಂದು ಇತ್ಯರ್ಥ ಮಾಡಬೇಕು ಅನ್ನೋ ಒತ್ತಡವನ್ನ ಮಾಡ್ತಾರೆ. ಪರಮೇಶ್ವರ್ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಗೊಂದಲಗಳನ್ನು ಬಗೆಹರಿಸಬೇಕು ಅನ್ನೋ ಒಂದು ಒತ್ತಡ ಆಗ್ತಾರೆ. ಒಳ್ಳೆಯ ಸಲಹೆಗಳನ್ನ ಕೊಟ್ಟಿದ್ದಾರೆ, ನಾನು ಸ್ವಾಗತವನ್ನ ಮಾಡ್ತೇನೆ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆ ಕೊಟ್ಟಿದ್ಮೇಲೆ ಅದು ಮುಗಿದ ಅಧ್ಯಾಯ ಅಂತ ಹೇಳ್ತಾ ಇದ್ದಾರೆ ಸರ್. ಡಿ.ಕೆ. ಹರಿಪ್ರಸಾದ್, ಪರಮೇಶ್ವರ್ ಎಲ್ಲ ಶಾಸಕರೆಲ್ಲ 15ನೇ ತಾರೀಕು ಡೇಟ್ ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವ್ರ ಬರ್ತ್ಡೇ ದಿನ ಹೈಕಮಾಂಡ್ ಇಂದ ಒಂದು ಗುಡ್ ನ್ಯೂಸ್ ಪದಗ್ರಹಣ ಆಗುತ್ತೆ. ಅವರು ಶಿವಕುಮಾರ್ ಅವರು 63 ತುಂಬಿ 64ಕ್ಕೆ ದಾಟ್ತಾ ಇದ್ದಾರೆ. ಅದೇ ಶುಭ ಸುದ್ದಿ. ನಾನು ನಿಮ್ಮಂಗೆ ಕಾಯ್ತಾ ಇರೋನು. ಯಾಕೋ ಇತ್ತೀಚೆಗೆ ಎಲ್ಲ ಪ್ರಯತ್ನ ಮಾಡೋದನ್ನೇ ನಿಂತ್ಬಿಟ್ಟಿದ್ದೀವಿ ಅನ್ಸುತ್ತೆ. ಮುಂಚೆ ಪ್ರಯತ್ನ ಫಲ ಎಲ್ಲ ಮಾತಾಡ್ತಾ ಇದ್ವಿ, ಈಗ ಪ್ರಯತ್ನದ ಮಾತು ಯಾರು ಹೇಳಿದರು? ಪ್ರಾರ್ಥನೆ ಪ್ರಯತ್ನ ಎರಡನ್ನೂ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇದ್ದಿದ್ದು. ನಾನು ಹೇಳ್ತಾ ಇರೋದು ನಂಬಿಕೆ ಇದೆ, ನಂಬಿಕೆ, ತಾಳ್ಮೆ. ತಾಳಿದವನು ಬಾಳಿಯಾನು. ಒಳ್ಳೆ ಚೆನ್ನಾಗಾಯ್ತಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಎಲ್ಲರನ್ನೂ ಜೊತೆಲಿ ತೆಗೆದುಕೊಂಡು ಹೋಗಬೇಕಾಗಿರ್ತಕ್ಕಂಥದ್ದು ಸರ್ಕಾರ ಮತ್ತು ಪಕ್ಷದ ಅಧ್ಯಕ್ಷರ ಕೆಲಸ. ಆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಖಂಡಿತ ಎಲ್ಲದಕ್ಕೂ ಒಂದಿನ ಕಾಲ ಬಂದೇ ಬರುತ್ತೆ. ಬರೀ ಸಮಯದ ಮತ್ತೆ ಕಾಲದ ಸಂಬಂಧ ಮಾತಾಡ್ತಾರೆ. ಕಾಲಯ ತಸ್ಮೈ ಅಂತಾರೆ. ನೀವು ಕಾಲ ಬರಲಿ ಅಂತ ಹೇಳ್ತೀವಿ. ಎಲ್ಲುವರೆಗೂ ಸಮಯ ಬರೋದು. ನೀವು ಯಾವಾಗ ಜೈ ಅಂತೀರೋ ಅಲ್ಲಿವರೆಗೂ.